ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 26ನೆಯ ವಾಕ್ಯ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಹೌದು ಪ್ರಿಯರೇ, ನಮ್ಮ ಭರವಸೆಗೆ ಯೋಗ್ಯನಾಗಿರುವಂತಹ ದೇವರು ಯೆಹೋವನು ಯೇಸು ಕ್ರಿಸ್ತನು ಆಗಿದ್ದಾರೆ. ಆ ಯೇಸು ಕ್ರಿಸ್ತನನ್ನ ನಾವು ಆಧಾರವಾಗಿ ಮಾಡಿಕೊಳ್ಳುವಾಗ ನಮ್ಮ ಕಾಲು ಪಾಶಕ್ಕೆ ಸಿಲುಕದಂತೆ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ನಾವು ಯಾವುದಾದರೂ ಒಂದು ಹೊಸ ದಾರಿಯಲ್ಲಿ ಹೋಗುವಾಗ ಆ ದಾರಿಯಲ್ಲಿ ಎಲ್ಲಿ ಹಳ್ಳಗಳಿದೆ ಎಂಬುದಾಗಿ ನಮಗೆ ತಿಳಿದಿರದೇ ಇರಬಹುದು. ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ನಮ್ಮ ಜೀವಿತವನ್ನ ನಡೆಸುವಾಗ ಯಾವ ಕಾರ್ಯಗಳು ನಮ್ಮ ಜೀವಿತಕ್ಕೆ ಒಳ್ಳೆಯದಾಗಿರ್ತದೋ, ಯಾವ ಕಾರ್ಯಗಳು ನಮ್ಮ ಜೀವಿತಕ್ಕೆ ಕೆಟ್ಟದಾಗಿರ್ತದೋ, ಎಲ್ಲಿ ನಾವು ಬಿದ್ದು ಹೋಗುತ್ತೇವೋ, ಎಲ್ಲಿ ನಾವು ನಿಲ್ಲುತ್ತೇವೋ, ಈ ನಮ್ಮ ಮುಂದಿನ ಜೀವಿತದ ಯಾವ ಕಾರ್ಯಗಳು ಕೂಡ ನಮಗೆ ತಿಳಿಯದೇ ಇರಬಹುದು. ಆದರೆ ನಮ್ಮನ್ನ ಸೃಷ್ಟಿ ಮಾಡಿದಂತಹ ದೇವರಿಗೆ ಅದು ತಿಳಿದಿದೆ ಪ್ರಿಯರೇ. ಆದುದರಿಂದ ಆತನಲ್ಲಿ ಹೇಳ್ತಿದ್ದಾರೆ, ನಿನ್ನ ಕಾಲು ಪಾಶಕ್ಕೆ ಸಿಲುಕದಂತೆ ನಿನ್ನನ್ನು ಕಾಪಾಡುವನು. ಆದುದರಿಂದ ನಾವು ನಮ್ಮ ಭರವಸೆಗೆ ಆಧಾರನಾಗಿರುವಂತಹ ದೇವರ ಆಶ್ರಯವನ್ನ ಹೊಂದಿಕೊಳ್ಳೋಣ. ಆತನ ಮೇಲೆ ನಾವು ಆಧಾರವಾಗಿ ಇರೋಣ. ಆತನು ನಮ್ಮ ಆಧಾರಕ್ಕೆ ಭರವಸೆ ಉಳ್ಳವನಾಗಿದ್ದಾನೆ ಪ್ರಿಯರೇ. ನಿಮ್ಮ ನಿರೀಕ್ಷೆ ಆತನ ಮೇಲೆ ಭರವಸೆ ಇಡುವಾಗ ನಿಮ್ಮ ನಿರೀಕ್ಷೆ ಎಂದಿಗೂ ಕೂಡ ಭಂಗವಾಗುವುದಿಲ್ಲ. ಆತನ ಮೇಲೆ ನಿರೀಕ್ಷೆ ಇಟ್ಟವರಾಗಿ ನಾವು ಮುಂದೆ ಹೋಗಿ ಜಯವನ್ನ ಹೊಂದಿಕೊಳ್ಳೋಣ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ನಿನ್ನ ವಾಕ್ಯವು ಹೇಳಿದ ಹಾಗೆಯೇ ಕರ್ತನೆ, ನಾವು ನಿನ್ನನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಆಧಾರವಾಗಿ ಮಾಡಿಕೊಂಡಿದ್ದೇವೆ ಕರ್ತನೆ. ನಮ್ಮ ಕಾಲು ಒಂದು ಕಾಲಕ್ಕೂ ಕೂಡ ಪಾಶಕ್ಕೆ ಸಿಕ್ಕದ ಹಾಗೆ ನಮ್ಮನ್ನು ಸ್ವಾಮಿ ನೀನು ಕಾಪಾಡಬೇಕಾಗಿ ಬರುವಂತಹ ಎಲ್ಲ ದಿನಗಳು, ವಿಶೇಷವಾಗಿ ಈ ದಿನದಲ್ಲಿ ಕರ್ತನೆ, ಯಾವುದೇ ಪಾಶಕ್ಕೆ ನಾವು ಸಿಲುಕದಂತೆ ಲೋಕದ ಕಾರ್ಯಗಳಲ್ಲಿ ಸ್ವಾಮಿ ನಾವು ನಮ್ಮನ್ನ ಕರ್ತನೆ ಕಳೆದುಕೊಳ್ಳದ ಹಾಗೆ ಅಪ್ಪ, ನೀನು ಇಷ್ಟಪಡುವಂತಹ ನಿನಗೆ ಪ್ರಿಯವಾಗಿರುವಂತಹ ಕಾರ್ಯಗಳನ್ನು ಮಾಡುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.